ಹಾಯ್ ಹಲೋ. ಇವತ್ತು ಹುಣ್ಣಿಮೆ ಪ್ರಯುಕ್ತ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಹಲ್ವಾ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋದು 2 ಕಪ್ ಹಾಲು ಕಾಯಿಸಿದ್ದು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಅವಲಕ್ಕಿ, ಆರ್ಗ್ಯಾನಿಕ್ ಬೆಲ್ಲ, ಸ್ವಲ್ಪ ಏಲಕ್ಕಿ, ತುಪ್ಪ ಎಲ್ಲವನ್ನು ತಟ್ಟೆಯಲ್ಲಿ ಜೋಡಿಸಿಕೊಳ್ಳಿ. ನಂತರ ಒಲೆ ಹಚ್ಚಿ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ. ತುಪ್ಪ ಹಾಕಿದ ಮೇಲೆ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲವನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ. ಕ್ರಿಸ್ಪಿಯಾಗಿ ಬರಬೇಕು. ಆಗ ಒಂದು ಬೌಲಿಗೆ ಅದನ್ನು ತೆಗೆದುಕೊಳ್ಳಿ. ನೋಡಿ, ತೆಗೆದುಕೊಂಡಿದ್ದೀನಿ. ನಂತರ ಅದೇ ಬಾಣಲೆಗೆ ತುಳಿದ ಅವಲಕ್ಕಿಯನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿ. ನಿಧಾನ ಉರಿಯಲ್ಲಿ ಇರಲಿ. ಫ್ರೈ ಮಾಡಿ ಅದಕ್ಕೆ ಕಾಯಿಸಿದ 2 ಕಪ್ ಹಾಲನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಬೇಯಲು ಬಿಡಿ. ಅವಲಕ್ಕಿ ಚೆನ್ನಾಗಿ ಬೇಯಬೇಕು, ಹಾಲೆಲ್ಲ ಕಡಿಮೆ ಆಗಬೇಕು. ನಂತರ ಬೆಲ್ಲವನ್ನು ಹಾಕಿ, ಸಕ್ಕರೆನೂ ಹಾಕ್ಬೋದು, ನಾರ್ಮಲಿ ಬೆಲ್ಲನೂ ಹಾಕ್ಬೋದು. ನಮ್ಮ ಮನೇಲಿ ಸಕ್ಕರೆ ತಿನ್ನಲ್ಲ, ಅದರಿಂದ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ. ದೇವರ ನೈವೇದ್ಯಕ್ಕೂ ಘಮನಷ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲೆಲ್ಲ ಕಡಿಮೆ ಆಗಿ ಫುಲ್ ಹಲ್ವಾ ಥರ ಆಗಿದೆ ಅಲ್ವಾ. ಆಗ ಅದಕ್ಕೆ ಹುರಿದ ದ್ರಾಕ್ಷಿ, ಗೋಡಂಬಿ, ಪಿಸ್ತಾವೆಲ್ಲವನ್ನು ಹಾಕಿ ನಂತರ 2 ಏಲಕ್ಕಿ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ಬಿಸಿ ಬಿಸಿ ಅವಲಕ್ಕಿ ಹಲ್ವಾ ರೆಡಿ ಆಯಿತು. ದೇವರ ನೈವೇದ್ಯಕ್ಕೆ ಇಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬು ಸಹ ಮಾಡಿ.